ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ಮಾನ್ಯ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಲಿಲ್ಲವೆಂದು ಇಂದು ಬಂಗಾರಪೇಟೆ ಆದ್ಯಂತ ಬಂದ್ಗೆ ಕರೆ ನೀಡಲಾಗಿತ್ತು. ದಲಿತ ಪರ ಸಂಘಟನೆ, ಕೂಲಿ ಕಾರ್ಮಿಕರು, ಆಟೋ ಚಾಲಕರು, ವರ್ತಕರು ಈ ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ಸ್ವಯಂ ಪ್ರೇರಿತವಾಗಿ ಪಕ್ಷಭೇದವನ್ನು ಮರೆತು ಅಂಗಡಿಗಳನ್ನು ಮುಚ್ಚಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡರು, ಯಶಸ್ವಿಗೆ ಕಾರಣರಾದರು. ಈ ಸಂದರ್ಭದಲ್ಲಿ ಮಾಜಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಚಂದ್ರರೆಡ್ಡಿ ಮತ್ತು ಆನಾ ಹರೀಶ್ ಸುದ್ದಿಗಾರರಿಗೆ ಮಾತನಾಡಿದರು. ಸುದ್ದಿಗಾಗಿ ತ್ರಿಷಾಕಿರಣ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಸದಾ ಸುದ್ದಿಗಾಗಿ ನಾನು ನಿಮ್ಮೊಂದಿಗೆ ಎಚ್.ಜಿ. ಪ್ರಕಾಶ್. ಸಂಘ ಇರಬಹುದು, ಇವರೆಲ್ಲರೂ ವಾಲಂಟರಿ ಆಗಿ ಬಂದು ನಾವು ನಮ್ಮ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ, ಅದರಿಂದ ನೀವು ಕಾಂಗ್ರೆಸ್ ಪಕ್ಷದವರು ನಮ್ಮ ಜೊತೆಲಿ ಸೇರ್ಕೊಳ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಜೊತೆಲಿ ಬರ್ತೀವಿ, ಬಂಗಾರಪೇಟೆ ಬಂದನ್ನು ಆಚರಣೆ ಮಾಡಿ ನಮ್ಮ ಬಂಗಾರಪೇಟೆದು ಒಂದು ಘನತೆಗೆ ಧಕ್ಕೆ ಆಗಿದೆ, ನಮ್ಮ ತಾಕತ್ತೇನಿದೆ ಬಂಗಾರಪೇಟೆ ಎಂದು ತೋರಿಸ್ಬೇಕಾಗತ್ತೆ ಅಂದ್ಬಿಟ್ಟು ಇವತ್ತು ಅವರು ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಪಕ್ಷದವರು ಅವ್ರ ಜೊತೆಲಿ ಸೇರಿಕೊಂಡು ಇವತ್ತು ಬಂದನ್ನು ಆಚರಣೆ ಮಾಡಿದ್ದೀವಿ. ಯಶಸ್ವಿಯಾಗಿ ಬಂದು ಇವತ್ತು ನಡೆದಿದೆ. ಈಗಾಗಲೇ ನೀವೆಲ್ಲರೂ ನೋಡಿರ್ಬೋದು, ಮಾಧ್ಯಮ ಮಿತ್ರರು ನೀವು ಬರೋವಾಗ ನೋಡಿರ್ಬೋದು, ಬಜಾರ್ ಸ್ಟ್ರೀಟಲ್ಲಿ ಬರೀ ಒಂದು ಅಂಗಡಿ ಕೂಡ, ಒಂದು ಚಿಲ್ಲರೆ ಅಂಗಡಿ, ಒಂದು ಫುಟ್ಪಾತ್ ಅಂಗಡಿ ಕೂಡ ಇವತ್ತು ತೆಗೆದಿಲ್ಲ. ಅದು ಅವರು ನಮ್ಮ ಶಾಸಕರಿಗೆ ಕೊಡೋ ಗೌರವ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಎಲ್ಲ ನಮ್ಮ ಬಂಗಾರಪೇಟೆ ಜನತೆಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಇದು ಮಾಡುವಂಥ ಕಾರ್ಯಕರ್ತರ ಮೇಲೆ ಉದ್ದೇಶಪೂರ್ವಕ ಅವರೇ ಬಂದು ಮಾತಿನ ಚಕಮಕಿಯನ್ನು ಮಾಡ್ತಾರೆ. ನಾವು ಯಾವತ್ತೂ ಸಹ ಅವ್ರ ಪೆಟ್ರೋಲ್ ಬಂಕ್ ಹತ್ರ ಹೋಗಿ ನಾವು ಪೆಟ್ರೋಲ್ ಬಂಕ್ ಮುಚ್ಚಿ ಅಂತ ಕೇಳಲಿಲ್ಲ, ನೀವು ಬಂದ್ ಮಾಡಿ ಅಂತ ಕೇಳಲಿಲ್ಲ, ನಿಮ್ಮ ಸಹಕಾರ ಕೇಳಲಿಲ್ಲ. ಆದರೆ ಅವರೇ ಏಕಾಏಕಿ ಬರ್ತಾರೆ, ಅವರೇ ಮಾತಾಡ್ತಾರೆ, ಅವರೇ ಫೇಸ್ಬುಕ್ ವಾಟ್ಸಪ್ಗಳಲ್ಲಿ ಒಂದು ಈ ರೀತಿ ಗೊಂದಲ ಅಂತೇಳಿ ಸೃಷ್ಟಿ ಮಾಡ್ತಾರೆ. ಅವರು ಇವತ್ತು ನಾನೇ ಹೇಳ್ತಾ ಇದ್ದೀನಿ, ಅವರು ಇರ್ತಕ್ಕಂಥ ಪೆಟ್ರೋಲ್ ಬಂಕ್ ಇರೋ ಜಾಗ ಅದು ಸರ್ಕಾರಿ ಜಾಗ. ಆ ಜಾಗ ರಸ್ತೆ ಇರೋದ್ರಿಂದ, ರಾಜಕಾಲುವೆ ಇರೋದ್ರಿಂದ ನಾವು ರಾಜಕಾಲುವೆ ಮೇಲೆ ನಾವು ಶಾಂತಿಯುತವಾಗಿ ಬಂದ್ ಮಾಡಿಕೊಂಡು ಬರ್ತಾ ಇದ್ದಂಥ ಜಾಗದಲ್ಲಿ ಅವರು ಅದೇನು ಇರ್ಲಾರ್ದವನು ಇದ್ದಂಗೆ ಏನೋ ಬಿಟ್ಕೊಂಡಂತಂಗೆ BJP-ಯವರು ಬರ್ತಾರೆ, ಗೊಂದಲ ಸೃಷ್ಟಿ ಮಾಡ್ತಾರೆ, ಅದರ ಲಾಭ ಪಡಿಬೇಕಂತೇಳಿ ಹೋಗ್ತಾರೆ, ಬಂದನ್ನು ನಿಷ್ಕ್ರಿಯ ಮಾಡಬೇಕಂತೇಳಿ ಹೋಗ್ತಾರೆ. ಆದರೆ ಅದು ಅವ್ರ ಕನಸು, ಬರೀ ಕನಸು ಮಾತ್ರ ಅಷ್ಟೇ. ನನಸಾಗಕ್ಕೆ ಈ ಒಂದು ಕ್ಷೇತ್ರದ ಜನ ಬಿಡಲ್ಲ. ಅದು ಇವತ್ತು ಶಾಂತಿಯುತವಾಗಿ ಬಂದು ಯಶಸ್ಸು ಆಗಿದೆ. ಅದು ಕೂಲಿ ಕಾರ್ಮಿಕರಿಂದ, ವರ್ತಕರಿಂದ, ಇವತ್ತು ದಲಿತ ಸಂಘಟನೆಗಳಿಂದ, ಕನ್ನಡ ಪರ ಸಂಘಟನೆಗಳಿಂದ ಇವತ್ತು ಶಾಂತಿಯುತವಾಗಿ ಬಂದನ್ನು ಮಾಡಿ ನಮ್ಮ ರಾಜ್ಯ ಹೈಕಮಾಂಡ್ಗೆ, AICC ಹೈಕಮಾಂಡ್ಗೆ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಎಸ್ಎನ್ ನಾರಾಯಣಸ್ವಾಮಿ ಈ ಸಾರಿ ಸಚಿವ ಸ್ಥಾನದಲ್ಲಿ ಸಂಪುಟದಲ್ಲಿ ಮುಂದೆ ಆಗತಕ್ಕಂಥ ಒಂದು ಅವಕಾಶವನ್ನು ಕೊಡಬೇಕು ಅಂತೇಳಿ ಇವತ್ತು ಮನವಿಯನ್ನು ಮಾಡಿದ್ದಾರೆ.